पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುರಾಯರ ಭಕ್ತಿ ಅಂದರೆ ಏನು, ಗುರುರಾಯರ ಆರಾಧನೆಯನ್ನ ಯಾವ ರೀತಿ ಮಾಡಬೇಕು, ಗುರುರಾಯರನ್ನ ಯಾವ ರೀತಿ ನೆನಪಿಸ್ಕೊಳ್ಬೇಕು, ಗುರುರಾಯರನ್ನ ಯಾವ ರೀತಿ ಒಲಿಸ್ಕೊಳ್ಬೇಕು, ಇವೆಲ್ಲವೂ ಸಹ ಎಲ್ಲರಿಗೂ ಸಹ ಸಾಕಷ್ಟು ಬಾರಿ ಕಾಡಿರುವಂತಹ ಪ್ರಶ್ನೆಯೇ ಆಗಿರುತ್ತೆ. ಆದರೆ ಗುರುರಾಯರು ಯಾವ ರೀತಿ ನಮ್ಮ ಜೊತೆ ಇರ್ತಾರೆ, ಗುರುರಾಯರು ಯಾವಾಗಲೂ ನಮ್ಮ ಜೊತೆ ಯಾವ ಕಾರಣಕ್ಕೆ ಇರ್ತಾರೆ, ಇವೆಲ್ಲವನ್ನು ಸಹ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ಬುಧವಾರ ಭೂಮಾದೇವಿ ಆರಾಧನೆಯ ಜೊತೆಗೆ ಪಾಂಡುರಂಗ ಸ್ವಾಮಿಯ ವಿಶೇಷತೆಯನ್ನು ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಎಂದಿನಂತೆ ಶ್ರೀ ರಾಘವೇಂದ್ರ ಗುರು ಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ರಾಘವೇಂದ್ರ ಸ್ವಾಮಿ ಎಂಥ ಒಂದು ಮಹಾ ಅವತಾರ ಅಂತಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮಂತ್ರಾಲಯ ವಾಸನ ಒಂದು ಟೈಮ್ ಆದರೂ ಖಂಡಿತ ಒಂದು ಬಾರಿ ಆದರೂ ಹೋಗಿ ಭಗವಂತನ ದರ್ಶನ ಮಾಡಿ ಖಂಡಿತ ಎಲ್ಲ ದೋಷಗಳಾಗಲಿ ಪಾಪಗಳಾಗಲಿ ಕರ್ಮಗಳಾಗಲಿ ದೂರ ಹೋಗುತ್ತೆ. ಯಾಕೆ ಅಂತಂದರೆ ಆ ಭಗವಂತನಿಂದ ಆಗಬೇಕಾಗಿರೋದು ಬೇಕಾದಷ್ಟಿದೆ ನೋಡಿ. ಅವತಾರ ಮಾಡ್ಕೊಬಂದಿರೋದೇ ಭಗವಂತ ನಮ್ಮನ್ನೆಲ್ಲ ಸಲಹೆ ಮಾಡಬೇಕು, ನಮ್ಮನ್ನೆಲ್ಲ ಎಲ್ಲರನ್ನೂ ಚೆನ್ನಾಗಿ ಇಟ್ಕೋಬೇಕು. ಭಕ್ತ ಜನರಿಗೆ ಎಂಥದ್ದೇ ಕಷ್ಟ ಆಗಿರಲಿ ಒಬ್ಬೊಬ್ಬರನ್ನು ಕಾಪಾಡಬೇಕು ಅಂತಲೇ ಆ ಭಗವಂತ ಅವತಾರ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕೃತಾಯುಗ ತೇತ್ರಾಯುಗ ದ್ವಾಪರ ಯುಗ ಕಲಿಯುಗ ಈ ದಿನವರೆಗೂ ಭಗವಂತ ಅವತಾರದಲ್ಲೇ ಬಂದಿರೋ ಅಂಥ ಮಹಾನುಭಾವ ಅವರು ನೋಡಿ. ಯಾವಾಗಲೂ ಸರಿ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇರೋದು, ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಒಂದೊಂದು ಜೀವರಾಶಿಲೂ ರಾಘವೇಂದ್ರ ಸ್ವಾಮಿ ಇರ್ತಾರೆ ಅಂತ. ಹಾಗಾಗಿ ಎಲ್ಲ ಜೀವರಾಶಿಗೂ ಭಗವಂತ ಕಾವಲಾಗಿದ್ದು ಅದೇ ರೀತಿ ಅವರ ಸಂಕಲ್ಪ ಸದಾಕಾಲ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ, ಗುರುವೇ ಶರಣಂ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಎಲ್ಲವನ್ನು ಸಹ ಬಗೆಹರಿಸ್ಕೋಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಈಗಲೇ ಕರೆ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ. ಗುರುಮಾತಾ, ಇನ್ನು ಇವತ್ತು ತಮಿಳುನಾಡಿನಲ್ಲಿರುವಂತಹ ಮಧುರೆ ಮೀನಾಕ್ಷಿಯ 3ನೇ ದಿನದ ವೈಭವವಾದಂತಹ ತಿರುಕಲ್ಯಾಣ ನಡೀತಾ ಇದೆ. ನಿನ್ನೆ ಮಾಂಗಲ್ಯ ಧಾರಣೆ ಆಗಿದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಎಷ್ಟೋ ವಿಜೃಂಭಣೆಯಿಂದ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೋಡಿ, ಮಧುರೆ ಮೀನಾಕ್ಷಿ ಅಮ್ಮನವ್ರಿಗೆ ತಿರುಕಲ್ಯಾಣ ಮುಗೀತು. ಇವತ್ತಿನ ದಿವಸ ತೇರೋಟ ಎಲ್ಲ ಮುಗ್ದಿದೆ. ಆ ತಾಯಿಗೆ ಎಷ್ಟು ಫಲಕ್ಕೆ ಉತ್ಸವ, ಎಷ್ಟು ಜನಸಾಗರ ಅಂದರೆ ಹೇಳೋಕ್ಕೆ ಲಕ್ಷೋಪಲಕ್ಷ ಜನ ಹೋಗಿದ್ದಾರೆ. ಕಾರಣ ಏನು ಅಂತಂದರೆ ನಮ್ಮ ಆರ್ ನಗರದಲ್ಲೂ ಸಹ ತುಂಬ ಜನ ಹೋಗಿದ್ದಾರೆ. ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ರು ಸಹ ಇಬ್ಬರು, ನಾವು ಮಧುರೆಗೆ ಹೋಗಿದ್ದೀವಿ, ಮಧುರೆ ಮೀನಾಕ್ಷಿ ಅಮ್ಮನ ನೋಡೋಕ್ಕೆ ಹೋಗಿದ್ದೀವಿ, ನಿಮ್ಗೇನು ಬೇಕು ಅಂತ ಹೇಳಿ. ಅದು ಕಾರಣ ಏನು ಅಂತ ಅಂದರೆ ಅವರಲ್ಲಿರೋಂಥದ್ದು ಮೀನಾಕ್ಷಿ ಅಮ್ಮನವ್ರಿಗೆ ಇಡೋಂಥ ಕುಂಕುಮನೇ ಒಂದು ತುಂಬಾ ಸುವಾಸನೆ ಇರುತ್ತೆ. ತಾಳೆ ಹೂವಿನ ಕುಂಕುಮ ಅದು ಇಟ್ಕೊಂಡ್ರೆ, ನಾವು ಇಟ್ಕೊಂಡಿದ್ದೀವಿ ಅಂದ್ರೇ ಒಂದು ಸ್ವಲ್ಪ ದೂರಕ್ಕೆ ಸ್ಮೆಲ್ಲೇ ಗೊತ್ತಾಗುತ್ತೆ. ಅಷ್ಟು ಒಂದು ಸುವಾಸನೆ ಆಗಿರುತ್ತೆ. ಅಷ್ಟು ಆ ಥರ ಕುಂಕುಮಕ್ಕೆ ಒಂದು ಶ್ರೇಷ್ಠತೆ ಇದೆ ಆ ತಾಯಿಗೆ, ಆ ತಾಳೆ ಹೂವಿನ ಕುಂಕುಮ. ಏಕೆ ಅಂತ ಅಂದರೆ ನಮ್ಮ ಮೂಕಾಂಬಿಕೆಯಲ್ಲೂ ಅದೇ ರೀತಿ ಕುಂಕುಮ ಕೊಡ್ತಾರೆ. ಶೃಂಗೇರಿಲಿ ತಗೊಳ್ಳಿ, ಅನ್ನಪೂರ್ಣೇಶ್ವರಿ ಅಮ್ಮನವ್ರಿಗೆ ಮುಖ್ಯமாக ದೇವಸ್ಥಾನಗಳಲ್ಲಿ ಕ್ಷೇತ್ರಗಳಲ್ಲಿ ಅದೇ ತಾಳೆ ಹೂವಿನಿಂದ ಮಾಡಿದಂಥ ಕುಂಕುಮನೇ ಜಾಸ್ತಿ ಕೊಡೋ ಅಂಥದ್ದು. ಕಾರಣ ಆ ಸುಮಂಗಲಿ ಸ್ಥಾನ ಅನ್ನೋದು ಆ ಕುಂಕುಮದಲ್ಲೇ ಇರುತ್ತೆ ನೋಡಿ. ಆ ತಾಳೆ ಹೂವಿಗೆ ಅಷ್ಟೊಂದು ಸುವಾಸನೆ ತುಂಬಿದೆ ಆ ಭಗವಂತ. ಹಾಗಾಗಿ ಆ ತಾಯಿನ ನಮ್ಮನಿಗೆ ಮದುವೆ ತಿರುಕಲ್ಯಾಣ ಮುಗ್ದಿದೆ. ಇವತ್ತಿನ ದಿವಸ ಅಮ್ಮ ತುಂಬಾ ರಾರಾಜಿಸುತ್ತಾ ಪ್ರಪಂಚನ ಇಬ್ಬರೂ ಸ್ವಾಮಿ ಸುಂದರೇಶ್ವರರೂ ಅವ್ರಿಗೆ ಸೊಕ್ಕನಾಥರಂತನೂ ಸಹ ಕರೀತಾರೆ. ಸುಂದರೇಶ್ವರನು ಅಮ್ಮ ಪಚ್ಚೆಮ್ಮ ಅಂತಲೂ ಸಹ ಹೇಳ್ತಾರೆ. ಕಾರಣ ಈ ಪರಿಸರಕ್ಕೆ ಏತ ಥರನೇ ಇರುತ್ತಾರೆ ಆ ತಾಯಿನ ನಮ್ಮ ನೋಡೋದಕ್ಕೆ. ಮಧುರೆ ಮೀನಾಕ್ಷಿ ಆ ಥರ ಆ ಮಧುರೆ ಮಾತ್ರ ಯಾವಾಗ್ಲೂ ಆ ತಾಯಿ ನಮ್ಮಮ್ಮ ನಿದ್ದೆನೇ ಮಾಡಲ್ವಂತೆ. ನಿದ್ದೆ ಮಾಡ್ದೀರ ಇರೋಂಥ ದೇವಿ ಅವ್ರು ಮಾತ್ರ ಅಂತೆ ನೋಡಿ. ಯಾವಾಗಲೂ ಕಣ್ಣು ಬಿಟ್ಕೊಂಡೇ ಇರ್ತಾರಂತೆ ಮಧುರೆ ಮೀನಾಕ್ಷಿ ತಾಯಿ. 365 ದಿನವೂ ಸಹ ಒಂದು ದಿನವೂ ಸಹ ಕಣ್ಣು ಮುಚ್ಚಿದ್ದು ಇಲ್ವಂತೆ. ಕಾರಣ ಏನು ಅಂತಂದರೆ ತುಂಗಾನಗರ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಅಲ್ಲಿ ಬಿಸ್ನೆಸ್ ಆಗಲಿ ಏನೇ ಆಗಲಿ ನೈಟ್ ಆ್ಯಂಡ್ ಡೇ ಓಡ್ತಾನೇ ಇರುತ್ತೆ.
ಯಾರೋ ಅಷ್ಟೊಂದು ಜನ ನಿದ್ದೆ ಹೋಗಲ್ಲ. ಕಾರಣ ಏನು ಅಂತ ಅಂದರೆ ಅಷ್ಟು ಬಿಸ್ನೆಸ್ ಆಗಿದ್ದಂಥ ಸ್ಥಳನೂ ಸಹ. ಹಾಗಾಗಿ ಆ ತಾಯಿನ ನಮ್ಮ ನಿದ್ದೆನೇ ಮಾಡಲ್ವಂತೆ. 4 ತಿಂಗಳು ಇವರು ರಾಜ್ಯಭಾರ ಮಾಡಿ ಆಮೇಲೆ ಮಿಕ್ಕಿದ್ದು 8 ತಿಂಗಳು ಸ್ವಾಮಿ ಸುಂದರೇಶ್ವರ ಸ್ವಾಮಿ ರಾಜ್ಯಭಾರ ಮಾಡ್ತಾರಂತೆ. ಹಾಗಾಗಿ ಇಬ್ಬರೂ ಪ್ರಪಂಚನ ಸಂಚಾರಣೆ ಹೋಗ್ತಾರಂತೆ. ಹೋಗ್ತಾ 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 ಇರುವಾಗ ಒಂದೊಂದು ಸ್ಥಳದಲ್ಲೂ ಅವತಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ದಿವಸ ನೋಡಬೇಕು ಅಂದರೆ ತಾಯಿನ ಅಲಂಕಾರವಾಗಿ ಏನೇನು ಬೇಕೋ ಎಲ್ಲ ವಿಜೃಂಭಣೆಯಿಂದ ನಾವು ಇವಾಗ ಹೆಣ್ಮಕ್ಳಿಗೆ ಏನೆಲ್ಲ ಕೊಡ್ತೀವಿ, ಒಂದು ಮದುವೆ ಹೋಗೋಂಥ ಮಕ್ಕಳಿಗೆ ಏನೆಲ್ಲ ಸಂಪ್ರದಾಯವಾಗಿ ಏನೆಲ್ಲ ಕೊಟ್ಟು ಕಳಿಸ್ತೀವೋ ಅದನ್ನೆಲ್ಲನೂ ಕೊಡ್ತಾರಂತೆ ಸೀರು. ಆ ಥರ ತೊಗೊಂಡೋಗಿ ಕೊಡೋಂಥ ಸಮಯದಲ್ಲಿ ಆ ತಾಯಿಗೆ ತುಂಬಾ ಆನಂದ ಆಗ್ಬಿಡುತ್ತಂತೆ. ಆ ರೀತಿ ತಿರು ಕಲ್ಯಾಣ ಅನ್ನೋಂಥದ್ದು ಮೊನ್ನೆ ದಿವಸ ಇವತ್ತಿನ ದಿವಸನೂ ಸಹ ಮದುವೆಯಲ್ಲಿ ಹೋಗೋಂಥವ್ರು ಅಕ್ಕಪಕ್ಕದಲ್ಲಿ ಇರೋಂಥವ್ರು ಸಹ ಈಗಲೂ ಗೊತ್ತಿರೋ ಅಂಥವರೆಲ್ಲ ಬನ್ನಿ ತಿರು ಕಲ್ಯಾಣಕ್ಕೆ ಮದುವೆಗೆ ಅಂತ ಕರೆದಿರೋರೆಲ್ಲನೂ ಸಹ ಸೀರೆ ಜಾಗಿಟ್ಟಿಟ್ಟು ಮತ್ತು ಮಡ್ಲಕ್ಕಿ ಹಾಕಿ ಕಳಿಸ್ತಾರೆ. ಅದು ಒಂದೊಂದು ಮನೆಗೂ ಸಹ ಅವ್ರ ಹೆಣ್ಮಕ್ಳಿಗೆ ಮದುವೆ ಮಾಡಿದಷ್ಟು ಖುಷಿ ಇರುತ್ತಂತೆ. ಹಾಗಾಗಿ ಇದರಲ್ಲಿ ಏನು ಅಂತಂದರೆ ಮದುವೆಯಲ್ಲಿ ಹುಟ್ಟಿರೋರ್ಗಾಗಲಿ ಮದುವೆಗೆ ಸೊಸೆಯಾಗಿ ಹೋಗಿರೋ ಅಂಥವ್ರಿಗಾಗಲಿ ಮದುವೆ ಮೀನಾಕ್ಷಿ ಅಮ್ಮ ಯಾವಾಗಲೂ ಪರಿಪೂರ್ಣವಾಗಿ ಆಶೀರ್ವಾದ ಇರುತ್ತಂತೆ. ನೋಡಿ ಅದಕ್ಕೆ ಹೇಳೋದು ಮದುವೆ ಮೀನಾಕ್ಷಿ ಅಮ್ಮ ಸುಂದರೇಶ್ವರರ್ ಪಾರ್ವತಿ ಸ್ವರೂಪಿಣಿ ಆದ ಪಾರ್ವತಾದೇವಿ ಮೀನಾಕ್ಷಿ ಅಮ್ಮ ಆ ಶಿವನ ಒಡಿವಾದ ಸುಂದರೇಶ್ವರ ಸ್ವಾಮಿ ಇಬ್ಬರೂ ಆಶೀರ್ವಾದ ಪ್ರಪಂಚದಲ್ಲಿ ಯಾವಾಗಲೂ ಇರಬೇಕು ಅಂತಲೇ ಪ್ರಪಂಚ ಪೂರ ಸುತ್ಕೊಂಡು ಬಂದು ಅವ್ರನ್ನ ಆಶೀರ್ವಾದ ಮಾಡಿ ಅಲ್ಲೋಗಿ ಕೂತ್ಕೊತಾರಂತೆ. ಹಾಗಾಗಿ ಇಂದ್ರದೇವನಿಂದನೂ ಸಹ ಸುಂದರೇಶ್ವರ ಸ್ವಾಮಿಗೆ ಇಂದ್ರದೇವನೇ ಎಷ್ಟೋ ವರ್ಷಗಳ ಕಾಲ ನೋಡಿ ಇಂದ್ರದೇವನಿಗೆ ಒಂದು ಶಾಪ ಬಿತ್ತಂತೆ. ಏನು ಶಾಪ ಅಂತ ಅಂದರೆ ಚಂದ್ರನಿಂದ ಶಾಪ ಬಿದ್ದಾಗ ಅವರು ಎಷ್ಟೋ ವರ್ಷ ಕಾಲ ತಪಸ್ಸಿದ್ರಂತೆ. ತಪಸ್ಸು ಮುಗಿಸ್ಕೊಂಡು ಆ ತಾಯಿನ ನಮ್ಮನ್ನು ನೋಡೋಕ್ಕೆ ಹೋದ್ರಂತೆ. ಮೀನಾಕ್ಷಿ ಅಮ್ಮನ ಹತ್ರ ಹೋಗಿ ನೋಡೋಕ್ಕೆ ಹೋಗುವಾಗ ಕ್ಷಮೆ ಕೇಳಿದ್ರಂತೆ. ನೀವು ನನ್ನ ಹತ್ರ ಕ್ಷಮೆ ಕೇಳಿ ಅರ್ಥನೇ ಇಲ್ಲ, ನೀವು ಹೋಗಿ ಸೊಕ್ಕನಾಥರ ಹತ್ರ ಸಮಾಧಾನ ಆಗಿ ಅಂತ ಹೇಳಿದ್ರಂತೆ. ಅವಾಗ ಹೋಗಿ ಸ್ವಾಮಿ ಸುಂದರೇಶ್ವರರ ಹತ್ರ ಹೋಗಿ ಕ್ಷಮೆ ಕೇಳುವಾಗ ಆ ಭಗವಂತ ಹೇಳಿದ್ರಂತೆ, ನೀನು ಇಷ್ಟು ವರ್ಷ ಕಾಲ ನೀನು ಮಾಡಿದ ತಪ್ಪನ್ನ ಇವಾಗ ನೀನು ಅರ್ಥ ಮಾಡ್ಕೊಂಡಿದ್ಯಾ, ಇವಾಗ ನೀನು ಮೋಕ್ಷ ಕೊಡ್ತೀನಿ. ಆದರೆ ನೀನು ನನ್ನ ಸುತ್ತಿ ನಾನು ಇರೋಂಥ ಗರ್ಭಗುಡಿ ಸುತ್ತೂ ಆನೆ ದಂತನ ತಂದು ಆನೆ ಯಾಗಿರುತ್ತೋ ತದ್ರೂಪವಾಗಿ ಅದೇ ರೀತಿ ನನಗೆ ಆನೆನ ನೀನು ಇಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರಂತೆ. ಸ್ವಾಮಿ ಇರೋಂಥ ಜಾಗದಲ್ಲಿ ಆನೆನ ಒಂದೊಂದು ಇದರಲ್ಲೂ ಆನೆನ ಗಜನ ಶೋಲ್ಡ್ರ್ವರೆಗೂ ಹಾಕಿರ್ತಾರೆ. ನೋಡೋಕ್ಕೆ ಒಂದು ಆನಂದ. ಇವಾಗೆಲ್ಲ ಅದೆಲ್ಲ ನೋಡಿಸೋದಿಲ್ಲ. ಹೋದ್ವಿ ದರ್ಶನ ಮಾಡಿದ್ವಿ ಕಳಿಸ್ತಾ ಇರ್ತಾರೆ ಲೈನಲ್ಲಿ, ಅಷ್ಟು ಇದಿದೆ. ಆದರೆ ಒಂದು ಪೂಜೆ ಇಟ್ಬಿಟ್ಟು ಸ್ವಾಮಿಗೆ ಏನಾದರೂ ಸೇವೆ ಮಾಡಿಸಿ ನೀವು ಒಳಗಡೆ ಹೋಗಿ ಫುಲ್ಲಾಗಿ ನೋಡಬೇಕು ಅಂದರೆ ಖಂಡಿತ ಹೇಳ್ತೀನಿ 2 ರಿಂದ 3 ಗಂಟೆ ಟೈಮ್ ಆಗುತ್ತೆ ಆ ತಾಯಿ ನಮ್ಮಮ್ಮನ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋದಕ್ಕೆ. ಯಾಕೆ ಅಂತಂದರೆ ಅಷ್ಟು ಒಂದೊಂದು ವಿಶೇಷತೆ ಇದೆ. ಆ ತಾಯಿನ ದರ್ಶನ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅದೇ ರೀತಿ ಇವತ್ತಿನ ದಿವಸ ಗರ್ಭಗುಡಿ ಪೂಜೆ ಇರುತ್ತೆ. ತುಂಬಾ ವಿಶೇಷತೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಲ್ಲಿಗೆ ಹೂವು ಅಂತ ಅಂದ್ರೇ ಮದುವೆಯಲ್ಲಿ ಮಲ್ಲಿಗೆ ಹೂವು ಫೇಮಸ್ ಜಾಸ್ತಿ. ತುಂಬಾ ಘಮ 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 ಅಂತ ಇರುತ್ತೆ. ಅಷ್ಟು ಸುವಾಸನೆ ಆಗಿರುತ್ತೆ. ಶ್ರೀಗಂಧ ಎಷ್ಟು ಸ್ಮೆಲ್ ಇರುತ್ತೋ ಅಷ್ಟೇ ಸ್ಮೆಲ್ ಇರುತ್ತೆ ಆ ದೇವಸ್ಥಾನ ಫುಲ್ಲು. ಆ ಥರ ತುಂಬಾ ಸಾಕ್ಷಿ ಹೇಳಿದಂಥ ಮರ ಆಗಲಿ ತಗೊಳ್ಳಿ, ಈ ಥರ ಬೇಕಾದಷ್ಟು ಒಂದೊಂದು ಕಂಬದಲ್ಲಿರೋ ದೇವರು ಸಹ ಇವತ್ತಿನ ದಿವಸ ತಾಯಿನ ನಮ್ಮನ್ನ ಜೊತೆಯಲ್ಲಿ ಇದ್ದು ಎಲ್ಲ ಪ್ರಪಂಚನೇ ಸುತ್ಕೊಬಂದು ಪ್ರಪಂಚದಲ್ಲಿರೋ ಅಂಥ ಎಲ್ಲ ಜೀವರಾಶಿಗಳಿಗೂ ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋದು ಇದೆ. ಆ ತಾಯಿನ ನಮ್ಮ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಲೂ ಇರಲಿ ಅಂತ ಹೇಳಿ ಮದುವೆ ಮೀನಾಕ್ಷಿ ಅಮ್ಮನ ಆಶೀರ್ವಾದ, ಸುಂದರೇಶ್ವರ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮಗೆ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ದಾಂಪತ್ಯದಲ್ಲಿ ಕಲಹಗಳುಂಟಾಗ್ತಾ ಇರೋದಾಗಿರ್ಬೋದು, ಅಥವಾ ನಾನಾ ರೀತಿಯಲ್ಲಿ ಸಹ ಸಾಕಷ್ಟು ತೊಂದರೆಗಳು ಬರ್ತಾ ಇರುತ್ತೆ. ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಮನೆ ಅರ್ಧಕ್ಕೆ ನಿಂತೋಗಿದೆ, ಅಥವಾ ಪ್ರೀತಿಯಲ್ಲಿ ಯಾವುದೋ ರೀತಿಯ ಸಮಸ್ಯೆ, ಈ ರೀತಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಆಗಿಂದಾಗಿ ಬರ್ತಾನೆ ಇರುತ್ತೆ. ಯಾಕೆಂದರೆ ಕಷ್ಟಗಳಂದಮೇಲೆ ಮನುಷ್ಯನಿಗೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅಂತಹ ಕಷ್ಟಗಳಿಗೆ, ಅಂತಹ ಸಮಸ್ಯೆಗಳಿಗೆ ನಿಮಗಿರುವಂತಹ ನೇರವಾಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕೊಡ್ತಾ ಹೋಗ್ತಾರೆ ಗುರುಮಾತಾ. ಅಷ್ಟೇ ಅಲ್ಲದೆ ನಿಮಗಿರುವಂತಹ ಧ್ವನಿಯ ಮುಖಾಂತರ, ಧ್ವನಿಯ ಏರಿಳಿತಗಳ ಮುಖಾಂತರ ಯಾವ ರೀತಿ ಸಮಸ್ಯೆ ಇದೆ,
ನಿಮ್ಮನ್ನು ಏನು ಕಾಡ್ತಾ ಇದೆ, ಯಾವ ಬಾಧೆ ನಿಮ್ಮನ್ನು ಬಾಧಿಸ್ತಾ ಇದೆ, ಇವೆಲ್ಲವನ್ನು ಸಹ ನಿಮ್ಮ ಧ್ವನಿಯ ಮುಖಾಂತರ ತಿಳ್ಕೊಂಡು ನಿಮಗಿರುವಂತಹ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರವನ್ನು ಕೊಡ್ತಾರೆ. ಯಾವ ರೀತಿ ಪರಿಹಾರ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಮಂತ್ರಗಳನ್ನು ನಿಮ್ಮ ಕಿವಿಯಲ್ಲಿ ಹೇಳುವ ಮುಖಾಂತರ, ಅದೇ ರೀತಿಯಾಗಿ ಮಂತ್ರಗಳನ್ನು ನಿಮ್ಮ ಕೈಯಲ್ಲಿ ಬರೆಯುವ ಮುಖಾಂತರ, ಇನ್ನು ಸಂಕಲ್ಪದ ಕಾಯನ್ನು ನಿಮಗೆ ಸಂಕಲ್ಪ ಮಾಡಿ ಕೊಟ್ಟು ನೀವು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು, ಯಾವೆಲ್ಲ ರೀತಿಯಲ್ಲಿ ಅದಕ್ಕೆ ವಿಧಿವಿಧಾನವನ್ನು ಸಲ್ಲಿಸಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಡ್ತಾರೆ. ಇವೆಲ್ಲವನ್ನು ಸಹ ನೀವು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋದರೆ ನಿಮಗಿರುವಂತಹ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ. ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವತ್ತು ತಿರುಕಲ್ಯಾಣದ 3ನೇ ದಿನ, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಇವತ್ತು ಬುಧವಾರ, ಪಾಂಡುರಂಗನ ಒಂದು ವಿಶೇಷವಾದಂತಹ ದಿನ, ಪವಿತ್ರವಾದಂತಹ ದಿನ ಪಾಂಡುರಂಗ ಸ್ವಾಮಿಗೆ ಅಂತಾನೆ ಹೇಳ್ಬೋದು. ಇವ್ರ ಬಗ್ಗೆ ತಿಳಿಸ್ಕೊಳ್ಳಿ. ಖಂಡಿತ. ಗುರುವೇ ಶರಣ. ಪಾಂಡುರಂಗ ನೋಡಿ, ನಮ್ಮ ಅಣ್ಣವರು ರಾಜ್ಕುಮಾರ್ ಅಣ್ಣವರು ಸಹ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಆಡಿರ್ತಾರೆ. ಜಯ ಪಾಂಡುರಂಗ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಇನ್ನೊಂದು ದಿವಸ ಖಂಡಿತ ನಾನು ಆಡ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆ ಆಗೋಯಿತು, ಅದರಿಂದ ಆಡೋಕ್ಕಾಗ್ತಾ ಇಲ್ಲ. ಖಂಡಿತ ಒಂದು ದಿವಸ ಪಾಂಡುರಂಗನ ಬಗ್ಗೆ ಖಂಡಿತ ಒಂದು ಹಾಡು ಹಾಡಲೇಬೇಕು. ಯಾಕೆ ಅಂತ ಅಂದರೆ ಒಂದು ಇಟ್ಟಿಗೆ ಮೇಲೆ ಕಾಲಿಟ್ಟಿದ್ದು ಹೇಗೆ, ಯಾವ ರೀತಿ ಅನ್ನೋದು ಹಾಡಿನ ಮೂಲಕವಾಗಿ ಇದೆ. ತುಂಬಾ ಚೆನ್ನಾಗಿರುತ್ತೆ ಆ ಹಾಡು. ಈಗಲೂ ಸಹ ದಿನನಿತ್ಯ ಮಂತ್ರಾಲಯದಲ್ಲಿ ಆ ಹಾಡು ಹಾಡ್ತಾರೆ. ಯಾಕೆ ಅಂತಂದರೆ ಅಷ್ಟು ಮುದ್ದು ಮುದ್ದಾಗಿರುತ್ತೆ ಆ ಹಾಡು. ಹಾಗಾಗಿ ಏನೋ ಸಾಧಾರಣವಾಗಿ ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ಖಂಡಿತ ನಾನು ತಿಳಿಸ್ತೀನಿ. ನೋಡಿ, ದ್ವಾರಕೆಯಿಂದ ಕೃಷ್ಣ ಪರಮಾತ್ಮನಾಗಿದ್ದು ಅವತಾರ ಹಾಡಿ ಬಂದಿದ್ದಂಥವರೇನೇ ಪಾಂಡುರಂಗ. ಆ ಪಾಂಡುರಂಗನಿಂದ ಯಾಕೆ ಅವ್ರು ಅಲ್ಲಿಂದ ಬಂದರು ಅಂತ ಅಂದರೆ, ಆ ತಾಯಿನ ನಮ್ಮ ಜಗನ್ಮಾತೆನ ಮರೆಯೋಕ್ಕಾಗಲಿಲ್ವಂತೆ. ಯಾರನ್ನ? ರಾಧಾದೇವಿನ. ಆ ರಾಧಾರಾಣಿನ ಮರೆಯೋಕ್ಕಾಗ್ದೇ ಅಷ್ಟರಲ್ಲಿ ರಾಧಾರಾಣಿ ತೀರ್ಕೊಂಡ್ಬಿಡ್ತಾರೆ. ಅವರನ್ನು ಮರೆಯೋಕ್ಕಾಗ್ದೇ ರುಕ್ಮಿಣಿನ ಬಿಟ್ಬಿಟ್ಟು ಅವ್ರು ಹೇಳ್ದೇ ಬಂದ್ಬಿಡ್ತಾರೆ. ಬರ್ತಾ 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 ಪಾಂಡುರಂಗ ಪಂಡರಿಪುರಕ್ಕೆ ಬರ್ತಾರೆ. ಬರೋ ಅಂಥ ಸಮಯದಲ್ಲೇ ಬೇಕಾದಷ್ಟು ಕಷ್ಟಗಳನ್ನ ನೋಡ್ತಾರೆ. ಜನಗಳು ಕಷ್ಟಪಡ್ತಾ ಇರೋದು, ಬೇಕಾದಷ್ಟು ಕಷ್ಟಗಳು ಕೊಡ್ತಾ ಇರೋರನ್ನೂ ನೋಡ್ತಾರೆ. ಹಾಗಾಗಿ ಬರ್ತಾ ಇರಬೇಕಾದ್ರೇ ಅವ್ರಿಗೆ ತುಂಬಾ ಮನಸ್ಸಿಗೆ ತುಂಬಾ ಸಂಚಲ ಆಗೋಗುತ್ತೆ. ಯಾಕೆ ಅಂತ ಅಂದರೆ, ಯಾರೂ ಅಷ್ಟೊಂದು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದಿಲ್ಲ. ತಾಯಿ ತಂದೆಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ, ತುಂಬ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಆ ಭಗವಂತ ಅವತಾರ ಮಾಡಬೇಕಾಗಿದ್ದಂಥ ಟೈಮ್ ಬರುತ್ತೆ. ಆ ರಾಧಾ ರುಕ್ಮಿಣಿ ಇಬ್ಬರೂ ನೋಡಿ, ಅಲ್ಲಿ ರಾಧಾ ಹೋದ್ಮೇಲೆ ದ್ವಾರಕೆಯಿಂದ ಕೃಷ್ಣ ಹೇಗೆ ಬಿಟ್ಟು ಬಂದರೋ, ಬರ್ತಾ ಬರ್ತಾ ಆ ಪಾಂಡುರಂಗನ ಅವತಾರ ತಾಳ್ಬೇಕಾದ್ರೆ ರುಕ್ಮಿಣಿನೂ ಹಿಂದೆನೇ ಬಂದ್ಬಿಡ್ತಾರೆ. ಇವರೆಲ್ಲೋಗಿದ್ದಾರೆ ನೋಡೋಣ ಅಂತ ಬಂದ್ಬಿಟ್ರು. ಅಂತ ಅಂದರೆ ಅಲ್ಲಿ ಪಾಂಡುರಂಗ ಇರೋಂಥ ಸ್ಥಳದಲ್ಲೇ, ಪಂಡರಿಪುರದಲ್ಲೇ ಒಂದು ಕಾಡಲ್ಲಿ ಹೋಗಿ ಅವ್ರು ನೆಲೆ ಆಗ್ಬಿಡ್ತಾರೆ. ನೀವು ನನ್ನನ್ನು ಸಪ್ರೇಟಾಗಿ ಬಿಟ್ಟು ಬಂದುಬಿಟ್ರೆ ಆ ದ್ವಾರಕೆಲೆ, ನಾನು ಇನ್ಮೇಲೆ ನಿಮ್ಮ ಜೊತೇಲಿ ಬಂದಿರೋದಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅವರು ಸಪ್ರೇಟಾಗಿ ಹೊರಟೋಗ್ತಾರೆ. ಅವ್ರನ್ನ ಹುಡ್ಕೊಂಡು, ರುಕ್ಮಿಣಿನ ಹುಡ್ಕೊಂಡು ಪಾಂಡುರಂಗ ಸಹ ಹೋಗ್ತಾ ಇರ್ತಾರೆ. ಹೋಗೋ ಅಂಥ ಟೈಮಲ್ಲಿ ಎಷ್ಟೇ ಕರೆದ್ರೇನೂ ಸರಿ, ಹೆಣ್ಮಕ್ಳಿಗೆ ಯಾವಾಗಲೂ ಕೋಪ ಬಂದರೆ ಗಂಡ ಸ್ವಲ್ಪ ಸಮಾಧಾನ ಮಾಡಬೇಕು ಅನ್ನೋದು ಇದ್ದೇ ಇರುತ್ತಲ್ವೇ. ಅದು ಏನು ಹೇಳೋದು, ಈ ಭೂಮಿಗೆ ಹುಟ್ಟು ಬಂದಂಥ ಆದಿಶಕ್ತಿ ಆ ಜಗನ್ಮಾತೆಯಿಂದ ಬಂದಿದ್ದಂಥದ್ದು. ಹಾಗಾಗಲಿ ಹೆಣ್ಮಕ್ಳು ಯಾವಾಗಲೂ ಕೋಪ ಮಾಡ್ಕೊಂಡ್ರೂ ತಾಯಿ ತಂದೆ ಸ್ವಲ್ಪ ಮುದ್ದತೆಯಿಂದ ಅವ್ರನ್ನ ಮುದ್ದು ಮಾಡಿದ್ರೆ ಸ್ವಲ್ಪ ಇಷ್ಟ ಅಂತ ಅನ್ನೋದಕ್ಕೋಸ್ಕರನೇ ಆ ಮುದ್ದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಆವಾಗ ಅವರನ್ನೇ ಅವರೇ ಅರ್ಥ ಮಾಡ್ಕೊಳ್ಳೋ ಅಂತ ಇದಾಗುತ್ತೆ. ನೋಡಿ, ಯಾವಾಗಲೂ ಹೆಣ್ಮಕ್ಳು ಎಷ್ಟು ತಾಯಿ ತಂದೆಗೆ ಮುದ್ದು, ತನ್ನ ಹೆಂಡತಿ ಗಂಡನಿಗೆ ಎಷ್ಟು ಮುದ್ದು, ಅದೇ ರೀತಿ ಆ ರುಕ್ಮಿಣಿ ದೇವಿ ಹತ್ರ ಹೋಗಿ ಎಷ್ಟೋ ಬಿಡ್ತಾರೆ, ಬಂದ್ಬಿಡು ಅಂತ. ಆ ತಾಯಿ ನಮ್ಮಮ್ಮ ಬರೋದೇ ಇಲ್ಲ. ರುಕ್ಮಿಣಿ ದೇವಿಗೆ ತುಂಬಾ ರೋಷ, ತುಂಬಾ ಸ್ಟ್ರಾಂಗ್, ಬೋಲ್ಡ್ನೆಸ್ ಎಲ್ಲ ಇರುತ್ತೆ. ಕಾರಣ ಏನು ಅಂತ ಅಂದರೆ, ನನ್ನನ್ನು ಬಿಟ್ಟು ಬಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತು ರಾಧನ್ನ ಅವರು ತೀರ್ಕೊಂಡಿದ್ದಂಥ ರಾಧನ್ಗೆ ಏನು ಮಾಡ್ತಾರೆ, ಒಂದು ಪ್ರಾಣನ ದಾನ ಮಾಡ್ತಾರೆ. ಮಾಡಿಬಿಟ್ಟು ತನ್ನ ಪಕ್ಕದಲ್ಲೇ ಇರಿಸ್ಕೊಂಡ್ಬಿಡ್ತಾರೆ. ಇರಿಸ್ಕೊಂಡು ರಾಧನ್ಗೆ ಏನೆಲ್ಲ ಕೊಡಬೇಕೋ ಅದನ್ನು ಕೊಟ್ಟು, ಪ್ರೀತಿ ವಿಶ್ವಾಸ ಕೊಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದ ತಕ್ಷಣ ರುಕ್ಮಿಣಿ ನೋಡ್ಬಿಟ್ಟು ತುಂಬಾ ಒಂಥರ ಹೀಗೋ ಬಂದ್ಬಿಡುತ್ತೆ ಅವರೊಳಗಡೆ. ತುಂಬಾ ಹೀಗೋ ಬಂದ ತಕ್ಷಣ ಹೋಗ್ಬಿಟ್ಟು ಸಪ್ರೇಟಾಗಿ ಪಾಂಡವಪುರದಲ್ಲಿ ಇರ್ತಾರೆ. ಇರೋಂಥ ಟೈಮಲ್ಲಿ ಕಾಡಲ್ಲಿರ್ತಾರೆ. ಏನು ಮಾಡಿದ್ರೂ ಬರೋದಿಲ್ಲ. ಆದ್ರೂ ಸಹ ಪಂಡರೀಪುರಕ್ಕೆ ಬಂದು ಪಾಂಡುರಂಗನ ಜೊತೆಲಿ ಇರ್ತಾರೆ, ಇಲ್ಲ ಅಂತಲ್ಲ, ಇರ್ತಾರೆ. ಆದ್ರೂ ಜಾಸ್ತಿ ಇರೋಂಥದ್ದು ಆ ಕಾಡಲ್ಲೇ. ಇವಾಗಲೂ ಸಹ ಅಲ್ಲೋಗಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದೆ. ಇವಾಗಲೂ ಸಹ ಹೋಗಿ ನೋಡ್ಬೋದು.
ಹಾಗಾಗಿ ಬರ್ತಾ ಬರ್ತಾ ಇವರು ಪಾಂಡುರಂಗ ಬರ್ತಾ ಇರ್ತಾರೆ. ಒಂದು ಕುಂಡಲಹನ ಒಂದು ಕುಟುಂಬದಲ್ಲಿ ಆ ತಾಯಿ ತಂದೆನ ಅವ್ರ ಹೆಂಡತಿ ಇಬ್ಬರು ಸೇರಿ ತಾಯಿ ತಂದೆನ ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ. ಆ ಕಷ್ಟ ಕೊಡೋ ಅಂಥ ಸಮಯದಲ್ಲಿ ಆ ಭಗವಂತ ನೋಡಿಕೊಂಡೇ ಇರ್ತಾರೆ. ನೋಡಿ, ಪಾಂಡುರಂಗನಿಗೆ ಯಾವಾಗ್ಲೂ ಯಾರನ್ನು ತುಂಬ ಇಷ್ಟ ಅಂತ ಕೇಳಿದ್ರೆ ತಾಯಿ ತಂದೆಗೆ ಯಾರು ತುಂಬ ಪ್ರೀತಿಯಿಂದ ನೋಡ್ತಾರೋ ಅಂಥವ್ರಿಗೆ ಯಾವ ದೋಷ ಪಾಪ ಕರ್ಮನೂ ಇರಲ್ಲ, ಶಾಪನೂ ಸಹ ಇರಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಪಾಂಡುರಂಗನಿಗೆ, ಯಾಕೆ ಅಂತ ಅಂದರೆ ಕೃಷ್ಣನ ಅವತಾರನೇ ಪಾಂಡುರಂಗ. ಹಾಗಾಗಿ ಕೃಷ್ಣ ಎಷ್ಟು ಯಶೋಧನ ಅವ್ರ ತಂದೆನ ಇಷ್ಟಪಟ್ಟರೋ ದೇವಕಿನ ಅಷ್ಟೇ ಇಷ್ಟಪಡಬೇಕು ಅಂತ ಅನ್ನೋದು ಇದೆ. ಹಾಗಾಗಿ ತಾಯಿ ತಂದೆಗೆ ಯಾರು ತನ್ನ ಮರ್ಯಾದೆ ಕೊಡಲ್ವೋ, ಯಾರು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಲ್ವೋ ಅವ್ರನ್ನ ನೋಡಿದ್ರೆ ಆಗಲ್ವಂತೆ, ಅವರೇ ದ್ವೇಷಿಗಳಾಗ್ತಾರಂತೆ ಪಾಂಡುರಂಗನಿಗೆ. ಹಾಗಾಗಿ ಎಂಥ ತಾಯಿ ತಂದೆ ಆಗಿದ್ರೂ ಸರಿ, ಮಕ್ಕಳಾದವರು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರು ಕೊಡೋ ಅಂಥ ಬೆಲೆ ಕೊಟ್ಟವರಾಗಿತ್ತು ಅಂದರೆ ಪಾಂಡುರಂಗ ಅವ್ರಿಗೆ ಏನು ಬೇಕಾದರೂ ಕೊಡ್ತಾ ಇರ್ತಾರಂತೆ. ಲಿಮಿಟೇ ಇರಲ್ವಂತೆ, ಅಷ್ಟು ಆಸ್ತಿ ಅಂತಸ್ತನ ಕೊಡ್ತಾನೆ ಇರ್ತಾರಂತೆ. ಯಾವ ದೇವರು ಕೊಡ್ತಾರೋ ಇಲ್ವೋ, ಆದರೆ ಪಾಂಡುರಂಗ ಕೊಡ್ತಾರಂತೆ. ಹಾಗಾಗಿ ಈ ಥರ ಕೊಡ್ತಾ ಏನು ಮಾಡಿದ್ದಾರೆ, ಅವರು ಕುಂಡಲ ಅನ್ನೋರು ತುಂಬಾ ಕಷ್ಟ ಕೊಟ್ಟಿದ್ದಾರೆ ತನ್ನ ತಾಯಿ ತಂದೆಗೆ. ಅವರೇನು ಮಾಡಿಬಿಟ್ಟಿದ್ದಾರೆ, ನಾವು ಇಲ್ಲಿ ಇರಬಾರ್ದು, ಈ ಕಷ್ಟನ ಅನುಭವ್ಸೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ನಾವು ಕಾಶಿಗೆ ಹೋಗ್ಬಿಡೋಣ ಅಂತ ಆ ತಾಯಿ ತಂದೆ ಇಬ್ಬರೂ ವಯಸ್ಸಾದವರು ಹೊರಟ್ರೆ ಕುಂಡಲನ ವೈಫ್ ಏನು ಮಾಡಿಬಿಟ್ರು, ಇಬ್ಬರೂ ಸೇರಿ ಅವ್ರ ಹೆಂಡತಿ ಇಬ್ಬರು ಸೇರಿಕೊಂಡು ಕುದುರೆಯಲ್ಲಿ ಇವರಿಬ್ಬರು ಹೊರಟಿದ್ದಾರೆ. ಅವರು ನುಡ್ಕೊಂಡು ಹೋಗ್ತಾ ಒಂದು ಸ್ಥಳದಲ್ಲೇ ಅವರು ಸ್ಟೇ ಮಾಡ್ಕೊಂಡಿದ್ದಾರೆ. ಅವರು ಇರೋ ಅಂಥ ಸ್ಥಳದಲ್ಲಿ ಪಾಂಡುರಂಗ ಅಲ್ಲಿ ನೆಲೆ ಆಗಿಬಿಟ್ರು. ಎಲ್ಲಿ? ಪಾಂಡವಪುರದಲ್ಲಿ. ನೆಲೆ ಆಗಿದ ತಕ್ಷಣ ಗಂಗಾ ಯಮುನಾ ಸರಸ್ವತಿ ದಿನನಿತ್ಯ ಹೋಗೋದು, ಅವ್ರಿಗೆ ಅಭಿಷೇಕ ಮಾಡೋದು ಬರೋದು, ದಿನನಿತ್ಯ ಹೋಗೋದು ಅಭಿಷೇಕ ಮಾಡೋದು ಬರೋದು, ಇದೇ ಡೈಲಿ ನಡೆದಿದೆ.